ಮೊನ್ನೆ ಬಿಗ್ ಬಾಸ್ನಲ್ಲಿ ಎಲ್ಲ ಅತಿರೇಕ ಆಯಿತು ಅಂತ ನಿಮ್ಗೆ ಅನಿಸ್ಲಿಲ್ವಾ ಮೇಡಮ್? ಆ ಟಾಸ್ಕ್ ಅಲ್ಲಿಯೂ ನೀವು ಇದ್ರಿ ಅನಿಸುತ್ತೆ. ಇದು ಇದ್ರಿ ಖಾರದ ಪುಡಿ ಬೆರೆಸಿ ಸೋಪಿನ ಪುಡಿ ಸೇರಿಸಿ ಇನ್ನೊಬ್ಬರ ಮೇಲೆ ಎರಚಿದ್ದು ಸಿಕ್ಕಾಪಟ್ಟೆ ಹೊರಗಡೆ ಆಕ್ರೋಶ ಎಲ್ಲ ವ್ಯಕ್ತವಾಯ್ತು ಅದಕ್ಕೆ. ಸೊ ನಿಮ್ಮ ಪರ್ಸನಲ್ ಒಪಿನಿಯನ್ ಅದ್ರ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಬಂದಾಗ ಅದು ಟಾಸ್ಕ್ ಮಾಡಬೇಕಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಖಾರದ ಪುಡಿ ಹಾಕಿಲ್ಲ, ಅದು ಕುಂಕುಮ ಪೌಡ್ರ್ ಹಾಕಿದ್ದಿದ್ದು ಅವರು ಡ್ರೋನ್ ಪ್ರತಾಪ್ ಅವ್ರು ನನ್ನ ಮೇಲೆ. ಆ್ಯಂಡ್ ಚಿಲ್ಲಿ ವಾಟರ್ ಅಂತ ಏನು ಹೇಳ್ತಿದ್ದಾರೆ, ಅದು ಕೊತ್ತಂಬರಿ ಸೊಪ್ಪನ್ನ ಜಜ್ಜಿಬಿಟ್ಟು ಅದು ಮಾಡಿರೋದು ನನಗೆ ಎದುರ್ಸಕ್ಕೆ ಅಂತ, ನಾನು ಕಣ್ಣು ಮುಚ್ಚಿದೆ ಎದುರ್ಸಕ್ಕೆ ಅಂತ ಅವರು ಚಿಲ್ಲಿ ವಾಟರ್ ಅಂತ ಕಿರಿಸ್ತಾ ಇದ್ರು ಫಸ್ಟ್ ಆಫ್ ಆಲ್. ಆ್ಯಂಡ್ ಸ್ಟಾರ್ಟ್ ಮಾಡಿದ್ದೆ ಅವರು ಸೋಪ್ ಪುಡಿ ಹಾಕೋಕ್ಕೆ ನನ್ನ ಕಿವಿಗೆ ತಲೆ ಮೇಲೆ ಎಲ್ಲ. ಆ್ಯಂಡ್ ನಾವು ಅವ್ರಿಗೆ ಯೂಸ್ ಮಾಡಿದ್ದು ಬರೀ ಸೋಪ್ ಅಷ್ಟೇ. ಸೊ ಅವ್ರು ಏನು ಯೂಸ್ ಮಾಡಿದ್ರು ಅದೇ ಯೂಸ್ ಮಾಡಿದ್ರು. ನಾವು ಚಿಲ್ಲಿ ವಾಟರ್ ಅಂತ ಏನು ಕೊತ್ತಂಬರಿ ಸೊಪ್ಪು ನೀರು ಮತ್ತು ಕುಂಕುಮದ ವಾಟ್ರು ಅದೆಲ್ಲ ನಾವು ಯೂಸ್ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಟಾಸ್ಕ್ ಅಂತ ಬಂದಾಗ ನಾನು ಆ ಟಾಸ್ಕ್ ಕುತ್ತಿ ಮಾಡಿದ್ದೀನಿ. 1.5 ಅವರ್ 2 ಅವರ್ ಇದ್ದಿದ್ದು ಟಾಸ್ಕು. ಒಂದು ಅರ್ಧ ಗಂಟೆ ಬರೀ ಹುಡುಗರಿಗೆ ಟಾರ್ಗೆಟ್ ಮಾಡಿದ್ರು, ಇನ್ನೂ 1.5 ಅವರ್ ಬರೀ ನನಗೆ ಟಾರ್ಗೆಟ್ ಮಾಡಿದ್ದವರು. ಟಾಸ್ಕ್ ಮಾಡಬೇಕು ಅಂತಲೇ ನಾನು ಕೂತಿದ್ದೆ. ಬಿಕಾಸ್ ಆ ವಾರ ನಾನು ನಾಮಿನೇಷನಲ್ಲಿದ್ದೆ. ಪ್ರೂವ್ ಮಾಡ್ಕೊಳಕ್ಕೆ ನಂಗೆ ಒಂದೇ ಚಾನ್ಸ್ ಇದ್ದಿದ್ದು 2ನೇ ವಾರ. ಸೊ ಇಂಡಿವಿಜುವಲ್ ಟಾಸ್ಕ್ ಆಡಲೇಬೇಕಿತ್ತು ನನಗೆ. ಐ ಗೆಸ್ ಆ ವೀಕಲ್ಲಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಉತ್ತಮನೂ ಬಂದಿತ್ತು. ಸೊ ಆದರೂ ಎಲ್ಲೋ ಒಂದು ಕಡೆ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಕನ್ನಡಕ್ಕೆ ಹಾಕೊಂಡು ಬಂದಾಗ ಹೊರಗಡೆ ಎಲ್ಲ ಸುಮಾರು ಜನ ಅಯ್ಯೋ ಕಣ್ಣಿಗೇನೋ ಆಗ್ಬಿಟ್ಟಿದೆ ಅಂತಲೇ ಅಂದ್ಕೊಂಡಿದ್ರು. ಅವ್ರ ಕಣ್ಣು ಹೇಗಿದೆ, ನಿಮ್ಗೇನು ಅನ್ಸುತ್ತವ? ಒಂದು ನಾನು ಯಾವಾಗ ನನಗೆ ಅವ್ರ ಕಣ್ಣಿಗೆ ಸೋಪ್ ಪೌಡ್ರ್ ಹಾಕಿದಾಗ ನಾನು ಕಣ್ಣು ಮುಚ್ಚಿದ್ದೆ. ಸೊ ಅದು ಜಸ್ಟ್ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತೀನಿ ನಾನು. ಲೈಕ್ ಸೋಪ್ ಪೌಡ್ರ್ ಇಲ್ಲ ಯಾರಾದರೂ ಹಾಕ್ಬೇಕಾದ್ರೆ ಕಣ್ಣು ಮೂಗು ಎಲ್ಲ ಮುಚ್ಕೊಬೇಕು. ಸೊ ಸಂಗೀತ ಅವರು ಬೇಕು ಅಂತಲೇ ಕಣ್ಣು ತೆಗಿತಾ ಇದ್ರು. ಸೊ ನಾವು ಎಷ್ಟು ಹೇಳಿದ್ರು ಕಣ್ಣು ಮುಚ್ಕೊಳ್ಳಿ ಅಂದರೆ ಕಣ್ಣು ಮುಚ್ಚಿಲ್ಲ ಅವರು. ಆ್ಯಂಡ್ ಅವ್ರಿಗೆ ಹಾಕಿದ್ದು ಬರೀ 15 ನಿಮಿಷ ನಾವು ನೀರು. ಸೊ 15 ನಿಮಿಷದಲ್ಲೇ ಅವರು ಕಣ್ಣು ತೆಗೆದು ಆ ನೀರು ಹೋಗಿದ್ದ ಕಾರಣದಿಂದ ಅವರು ಹಾಗೆ ಹಾಸ್ಪಿಟ್ಲಿಗೆ ಹೋದರು. ಬಟ್ ಅದು ಆದಮೇಲೆ ಬೇಜಾರಾಯಿತು ನಮಗೆ. ಯಾಕಂದರೆ 2 ದಿನ ಆಗಲಿ 3 ದಿನ ಆಗಲಿ ಬಂದಿಲ್ಲ ಅವರು. 4 ದಿನ ಆಗಿತ್ತು ಅನಿಸುತ್ತೆ ಅವ್ರು ಬರೋಷ್ಟರಲ್ಲಿ. ಅವಾಗ ಅನ್ಕೊತಿದ್ವಿ ಅಷ್ಟೊಂದು ಏನಾದ್ರು ಸೀರಿಯಸ್ ಆಗಿದೆಯಾ ಹಾಗೆ ಹೀಗೆ ಅಂತ. ಬಟ್ ಅವಾಗ ಗೊತ್ತಾಯ್ತು ಅವರು ಇಡೀ ಟಾಸ್ಕಲ್ಲಿ ಕಣ್ಣೇ ತೆಗೆದಿದ್ರು, ಅವರು ಕಣ್ಣು ಮುಚ್ತಾ ಇರಲಿಲ್ಲ ಅವರು ಅಂತ. ಅದಕ್ಕೆ ಆಗಿದ್ದು. ಡ್ರೋನ್ ಪ್ರತಾಪ್ಗೆ ನಾನು ಅಷ್ಟು ಹಾಕಕ್ಕೆ ಹೋಗಿಲ್ಲ ನೀರು, ನಾನು ನಾರ್ಮಲ್ ವಾಟರ್ ಹಾಕ್ತಿದ್ದೆ. ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಗೆ ಕಣ್ಣಿಗಿದಾಯ್ತು ಅಂತ ಅದು ನನಗೆ ಐಡಿಯಾನೂ ಇಲ್ಲ. ಈ ನಡುವೆ ಉತ್ತಮ ಪಡೆದುಕೊಂಡು ಆಮೇಲೆ ಮತ್ತೆ ಕಳಪೆ ಪಡೆದು ಜೈಲಿಗೆ ಬೇರೆ ಹೋಗ್ತೀವಿ. ಸೊ ಅದರ ಬಗ್ಗೆ ನಿರೀಕ್ಷೆ ಮಾಡಿದ್ರೆ ಕಳಪೆ ಸಿಗುತ್ತೆ ಅಂತ ಮಾಡಿದ್ದೆ. ಬಿಕಾಸ್ ಆ ವಾರ ಟಾಸ್ಕ್ ನನ್ನ ಟೈಪ್ ಟಾಸ್ಕ್ ಇರಲಿಲ್ಲ ಫಸ್ಟ್ ಆಫ್ ಆಲ್. ಕಳಪೆ ಬಂದಾಗ ಖುಷಿ ಆಗೋದೆ ನಾನು. ಬಿಕಾಸ್ ಒಂದು ಪರ್ಸ್ನಲ್ ವಾಶ್ರೂಮ್ ಸಿಗುತ್ತೆ ಆ್ಯಂಡ್ ಅಡುಗೆ ಮಾಡೋ ಇದಿರಲ್ಲ, ಕಷ್ಟ ಇರಲ್ಲ ಅಂತ. ಆ್ಯಂಡ್ ಹೋಗಿದ್ದೆ ನನಗೆ ಲಕ್ ಅನ್ಸುತ್ತೆ. ಹೋಗಿ ಮತ್ತೆ ಒಂದು ಸ್ಪೆಷಲ್ ಅಧಿಕಾರದಲ್ಲಿ ವಾಪಸ್ ಬಂದಿದ್ದು ಮನೆಯಿಂದ ಆಚೆ. ಆ್ಯಂಡ್ ಅದೇ ಜೈಲಲ್ಲಿ ಇರ್ಬೇಕಾದ್ರೆ ನನಗೆ ಸುದೀಪ್ ಸರ್ ಕೈ ಊಟ ತಿನ್ನೋ ಒಂದು ಭಾಗ್ಯ ಸಿಕ್ತು ಅಂತ ಅನ್ಕೊಂತೀನಿ. ನಾನು ತುಂಬ ಲಕ್ಕಿ ಅನ್ಕೊಂತೀನಿ ಅದು. ಸುದೀಪ್ ಸರ್ ಅವರ ಊಟದ ಬಗ್ಗೆ, ಯಾಕಂದರೆ ಒಳ್ಳೆ ಕುಕ್ ಅವರು. ಸೊ ಎಷ್ಟೆಲ್ಲ ಟೇಸ್ಟಿ ಆಗಿತ್ತು ಅಂತ ನಿಮಗೆ ಹೇಳಿ? ತುಂಬ ಟೇಸ್ಟಿ ಆಗಿತ್ತು. ಆ್ಯಕ್ಚುಲಿ ನಮಗೆ ನಾನ್ ವೆಜ್ ಸಿಕ್ತಿದ್ದಿದ್ದೆ ನಾವು ಲಕ್ಸುರಿ ಪಡ್ಕೊಂಡ್ರೆ, ಅದು ಕಳ್ಕೊಂಡ್ವಿ 3-4 ಸಲ. ಸೊ ಆ ಟೈಮಲ್ಲಿ ಒಂದು ನಾನ್ ವೆಜ್ ಅಂತ ಸಿಕ್ಕಿದ್ರೆ, ಅದು ಪನ್ನೀರ್ಗೆ ಅಂತ ತುಂಬ ಜಗಳ ನಡೀತಾ ಇತ್ತು ಮನೇಲಿ. ಸೊ ವೆಜಿಟೇರಿಯನ್ ಅವ್ರಿಗೆ ಪನ್ನೀರ್ ಸಿಕ್ತು ಆ್ಯಂಡ್ ನಮಗೆ ಚಿಕನ್ ಸಿಕ್ತು ಆ್ಯಂಡ್ ಡೆಸರ್ಟು. ತುಂಬ ಜನರು ಅಲ್ಲಿ ಕಾಯ್ತಾ ಇದ್ರು, ಲೈಕ್ ಡೆಸರ್ಟ್ ಬೇಕು ನಮಗೆ, ಸ್ವೀಟ್ ಇಲ್ಲ ಮನೆ. ಎಲ್ಲರೂ ಸಕ್ಕರೆ ತಿನ್ನೋರು. ಆ್ಯಕ್ಚುಲಿ ಊಟ ಆದಮೇಲೆ ಒಬ್ಬರು ಒಂದೊಂದು ಸ್ಪೂನ್ ಸಕ್ಕರೆ ತಿನ್ನೋರು, ಡೆಸರ್ಟ್ ಇಲ್ಲ ಅಂತ. ಸಡನ್ನಾಗಿ ಅಷ್ಟು ಊಟ ಸಿಕ್ಕಿದಾಗ ತುಂಬ ಜನ ಖುಷಿ ಆಯಿತು ಆ್ಯಂಡ್ ತುಂಬ ಟೇಸ್ಟಿ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಸುದೀಪ್ ಸರ್ ಅಡುಗೆ. ಸೊ ಇದೆಲ್ಲದರ ನಡುವೆ ಇನ್ನೊಂದು ಪ್ರಮುಖವಾದ ವಿಚಾರ ನಿಮ್ಮದು ಯೋಗ. ಅದನ್ನು ನೀವು ಕೊನೆವರೆಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ಯೋಗನೂ ಮಾಡಲ್ಲ ಅನಿಸುತ್ತೆ. ನನ್ನ ಜೀವನದಲ್ಲಿ ಯೋಗನೂ ಮಾಡಿಲ್ಲ ಮುಂಚೆ ಆ್ಯಂಡ್ ಮಾಡೋದು ಇಲ್ಲ ಇದುವರೆಗೂ. ಇವಾಗ ಮುಂದೆನೂ ಮಾಡಲ್ಲ ನಾನು. ಸೊ ಆ ಟಾಸ್ಕ್ ಬಂದು ಮುಂಚೆನೇ ಬಿಗ್ ಬಾಸ್ ಅವರು ಕೊಟ್ಟು ಕಳಿಸಿರ್ತಾರೆ ನಮಗೆ ಏನೇನು ಸಿಲೆಬಸ್ಸು ಮಾಡಬೇಕು, ಯಾವ್ಯಾವ ಕ್ಲಾಸು ತಗೊಳ್ಳೋರಿಗೆ ಅಂತ. ಸೊ ನನಗೆ ಒಂದು 6 ಪಾಯಿಂಟ್ಸ್ ಕೊಟ್ಟಿದ್ರು. ನೀವು ಮಕ್ಳ ಕೈಯಲ್ಲೇ ಮಾಡಿಸ್ಬೇಕು ಆ್ಯಂಡ್ ಓಂ ಅನ್ನೋದ್ರ ಬದಲು ಪವಿ ಅಂತ ಅನ್ನಿಸ್ಬೇಕು, ಆ ಥರ ಎಲ್ಲ. ಸೊ ನಾನು ಅದಕ್ಕೆ ಹೆಂಗಿದ್ರು ನನಗೆ ಗೊತ್ತಿಲ್ಲ ಯೋಗ, ಗೊತ್ತಿರೋದೊಂದು ಸಂಗೀತ ಅವ್ರಿಗೆ ಮತ್ತು ಅವಿನಾಶ್ ಅವ್ರಿಗೆ. ಸೊ ಗೊತ್ತಿರೋರ ಮುಂದೆ ನಾನು ಯೋಗ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅವ್ರ ಕೈಯಲ್ಲೇ ಮಾಡಿಸ್ದೆ. ಆಮೇಲೆ ಸುಮ್ಮನೆ ಯೋಗದು ಮನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಮಾಡಿಸಿದ್ದು ನಾನು.
ಐ ಗೆಸ್ ಅದೇ ನನಗೆ ಮುಳ್ಳಾಯಿತು ಅಂತ ಅನ್ಸುತ್ತೆ. ಸೊ ಅವರು ನಾಮಿನೇಷನಲ್ಲಿ ಕೊಡ್ತಾ ಇದ್ದಿದ್ದು ರೀಸನ್ಗಳೇ ಅದು, ನಮ್ಮ ಕೈಯಲ್ಲೇ ಮಾಡಿಸಿದ್ರು ಅಂತ. ಬಟ್ ಅದು ಸಿಲೆಬಸ್ಸಲ್ಲಿ ಇತ್ತು, ಅದು ಮಾಡಿಸ್ಲೇಬೇಕಾಗಿತ್ತು, ಅದಕ್ಕೆ ಮಾಡಿಸಿದ್ದು ನಾನು. ಸೊ ಆಗಲೇ ನೀವು ಹೇಳ್ತಾ ಇದ್ರಿ, ಒಬ್ಬ ವ್ಯಕ್ತಿ ಜೊತೆ ಕುಂತು ಮಾತಾಡಿದಾಗಲೇ ಅಥವಾ ಟೈಮ್ ಸ್ಪೆಂಡ್ ಮಾಡಿದಾಗಲೇ ಆ ವ್ಯಕ್ತಿ ಏನು ಅಂತ, ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ, ಜಡ್ಜ್ ಮಾಡಬಾರ್ದು ಅಂತ. ಹೌದು. ಬಟ್ ವಿನಯ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಜಡ್ಜ್ಮೆಂಟಲ್ ಒಪಿನಿಯನ್ಗಳು ಆಗಲೇ ಇದೆ. ಸೊ ವಿನಯ್ ಅವ್ರ ಬಗ್ಗೆ, ವಿನಯ್ ಅವ್ರ ಜೊತೆ ನೀವು ಕಾಲ ಕಳೆದಿದ್ದೀರಾ, ಹೊರಗಡೆ ಕಳೆದಿದ್ದೀರಾ, ಮನೆ ಹೊರಗಡೆ ಕಳೆದಿಲ್ಲ ಅನ್ಕಾಲ. ಅವ್ರ ಜೊತೆ ಮ್ಯೂಚುವಲ್ ಫ್ರೆಂಡ್, ಬಟ್ ನಾನು ಯಾವತ್ತೂ ಸಿಕ್ಕಿರ್ಲಿಲ್ಲ ಅವರಿಗೆ. ಸೊ ವಿನಯ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಹೋಗೋಕ್ಕಿಂತ ಮುಂಚೆನೂ ನನಗೆ ವಿನಯ್ ಅವ್ರು ತುಂಬ ಇಷ್ಟ ಆಯಿತು. ಅವ್ರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ರು. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ, ನಾನು ನೋಡಿದಾಗ ಒಂದು ಸ್ಪೋರ್ಟಿವ್ ಮೈಂಡ್ ಇಟ್ಕೊಂಡು ನಾನು ನೋಡಿದಾಗ ಆಚೆಗಡೆಯಿಂದ ಆಡಿಯನ್ಸ್ ಆಗಿ ನನಗೆ ಯಾವತ್ತೂ ವಿನಯ್ ಅಗ್ರೆಸಿವ್ ಅಂತ ಅನಿಸಿಲ್ಲ. ಗೇಮ್ ಅಂತ ಬಂದಾಗ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ಅಗ್ರೆಸಿವ್ ಆಗೇ ಆಗ್ತಾರೆ. ಅವ್ರು ಆಡೋ ಎನರ್ಜಿಗೆ ಅದು ಟಿ ವಿನಲ್ಲಿ ಇಲ್ಲ ಸ್ಕ್ರೀನಲ್ಲಿ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಅದು. ಬಟ್ ನಾವು ಎದುರುಗಡೆ ಕುಂತು ನೋಡಿದಾಗ ಅದು ಬರೀ ಗೇಮ್ ಟೈಮಲ್ಲಿ ಮಾತ್ರ ಇರುತ್ತೆ ಅದು. ಯಾಕಂದರೆ ಆಪೋಸಿಟಲ್ಲಿ ಬರೋ ಟೀಮು ಅಷ್ಟೇ ಅಗ್ರೆಸಿವ್ ಆಗಿ ಬರ್ತಾರೆ. ಸೊ ಡೆಫಿನೆಟ್ಲಿ ಈ ಕಡೆ ಟೀಮು ಅದೇ ಅಗ್ರೆಸಿವಲ್ಲಿ ಆಡಬೇಕಾಗುತ್ತೆ. ಅದು ಬಿಟ್ಟೆ ಪರ್ಸ್ನಲ್ ಆಗಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಎಮೋಷ್ನಲ್ ಪರ್ಸನ್ನು ಮತ್ತು ಎಷ್ಟು ಗುಡ್ ಹಾರ್ಟೆಡ್ ಪರ್ಸನ್ ಅಂತ. ಸೊ ಐ ಗೆಸ್ ಅದನ್ನೇ ಮತ್ತೆ ನಾನು ಹೇಳ್ತೀನಿ, 1.5 ಅವರ್ 2 ಅವರ್ ನೋಡ್ಬಿಟ್ಟು ಯಾರು ಜಡ್ಜ್ ಮಾಡಬೇಡಿ ನೀವು. ಅವ್ರು ಆಚೆ ಬಂದಾಗ ಅವ್ರ ಜೊತೆ ಕೂತು ಮಾತಾಡಿ, ಅವಾಗ ಗೊತ್ತಾಗುತ್ತೆ ನೀವು ಯಾರ್ಯಾರು ವಿನಯ್ ಅಗ್ರೆಸಿವ್ ಇಲ್ಲ ಬೇರೆ ಏನೆಲ್ಲೋ ಹೇಳ್ತಾರೆ, ಅವ್ರ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ ಡೆಫಿನೆಟ್ಲಿ. ಸೊ ಬಳೆ ವಿಚಾರ ಆದಮೇಲೆ ವಿನಯ್ ಅವ್ರ ಬಗ್ಗೆ ತುಂಬಾ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು, ಆಮೇಲೆ ಒಪಿನಿಯನ್ ಕೂಡ ಹೊರಬಂತು. ಬಟ್ ನೀವು ಆ ವಿಚಾರನ ಅವ್ರಿಗೆ ಹೇಳಿದ್ರಿ ಕೂಡ ಮನೆಯಲ್ಲಿ. ಆ ನಂತರ ಅವರು ಕಣ್ಣೀರು ಕೂಡ ಹಾಕಿದ್ರು, ಮನೆಯಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳಾಗಿದೆ ಅಂತ. ಬೇಜಾರು ಇದೆಯಾ ಆ ವಿಚಾರದಲ್ಲಿ ನಿಮಗೆ ಹೇಳ್ಬಾರ್ದು? ಫಸ್ಟ್ ಆಫ್ ಆಲ್ ನಾನು ಬಳೆ ಟಾಸ್ಕ್ ನೋಡಿಲ್ಲ. ಆ್ಯಂಡ್ ನಾನು ಒಳಗೆ ಹೋಗಿ ಫಸ್ಟ್ ಡೇ ಅದು. ಸೊ ಎಲ್ಲರಿಗೂ ಅದು ಕ್ಯೂರಿಯಾಸಿಟಿ ಇರುತ್ತೆ, ಆಚೆಗಡೆಯಿಂದ ಬಂದಿರೋರು ಕೇಳೋಣ ಏನು ನಡೀತಿದೆ, ನಾವು ಹೇಗೆ ಕಾಣಿಸ್ತಿದ್ದೀವಿ ಟಿ ವಿನಲ್ಲಿ, ಸೊ ಜನರು ಹೇಗೆ ತಗೊತಿದ್ದಾರೆ ನಮ್ಮನ್ನು ಅಂತ ಅದೆಲ್ಲ ಕೇಳಕ್ಕೆ ಟ್ರೈ ಮಾಡಿದ್ರು. ಅದನ್ನೆಲ್ಲ ಹೇಳಿಲ್ಲ ನಾನು. ಬಟ್ ಸ್ನೇಹಿತರು ಸ್ವಲ್ಪ ತುಂಬ ಫೋರ್ಸ್ ಮಾಡಿದ್ರು, ಲೈಕ್ ಏನು ನಡೀತಿದೆ, ಹೇಗೆ ನಡೀತಿದೆ, ಹಾಗೆ ಹೀಗೆ ಅಂತ. ಸೊ ಆ ಟೈಮಲ್ಲಿ ನಾನು ವಿನಯ್ ಅವ್ರಿಗೆ ಬಟ್ ನನಗೆ ಅದು ಇನ್ನೂ ತಲೆಯಲ್ಲಿ ಓಡ್ತಾ ಇತ್ತು, ಒಳಗಿಂದ ಆಚೆಯಿಂದ ಒಳಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ. ಫ್ಯಾಮಿಲಿ ಬಗ್ಗೆ ಹೇಳ್ಬೋದಿತ್ತಾ, ಇಲ್ಲ ಆಚೆ ಕಡೆದು ಬರೀ ನ್ಯೂಸ್ಗಳು ಹೇಳ್ಬೋದಿತ್ತಾ, ಅದು ಐಡಿಯಾ ಇರಲಿಲ್ಲ ನನಗೆ ಆ ಟೈಮಲ್ಲಿ. ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಆವಾಗ ಹೋಗೋಕ್ಕಿಂತ ಮುಂಚೆ. ಯಾವಾಗ ನಾನು ಬಿಗ್ ಬಾಸ್ ಹೋಗ್ತಿದ್ದೀನಿ ಅಂದಾಗ, ಬಿಗ್ ಬಾಸ್ನ ಫಾಲೋ ಮಾಡಿದಾಗ ಅದೊಂದು ವಿಡಿಯೋ ಬಂದಿತ್ತು ನನಗೆ. ಸೊ ಅವರು ವೈಫ್ ಅಳ್ತಾ ಇದ್ದಿದ್ದು, ಆ ವಿಡಿಯೋನ ನಾನು ನೋಡಿದ್ದೆ ಅಂತ ಇವ್ರಿಗೆ ಹೇಳಿದ್ದೆ ಅಷ್ಟೇ ನಾನು ವಿನಯ್ ಅವರಿಗೆ. ಒಂದು ವಿಡಿಯೋ ನೋಡಿದೆ, ಅದು ನಿಮ್ಮ ವೈಫ್ ಅಳ್ತಾ ಇದ್ದಿದ್ದು ಅಂತ. ಅವ್ರು ಅವಾಗ ಕೇಳಿದ್ದು ಲೈಕ್ ಯಾವ ರೀಸನ್ಗೆ, ಬಳೆ ರೀಸನ್ಗಾ ಅಂತ ಕೇಳಿದ್ರು. ನಾನು ಅಂದ್ಕೊಂಡೆ ಮೈಟ್ ಬಿ ಅದೇ ಇರ್ಬೋದು ಅಂತ ಅಂದ್ಕೊಂಡೆ, ಬಿಕಾಸ್ ಅವ್ರು ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ಬೇಕಾರೆ ಮೈಟ್ ಬಿ ಇರ್ಬೋದು ಅಂತ ಅಂದ್ಕೊಂಡೆ ನಾನು. ಬಟ್ ಆ ಟಾಸ್ಕ್ದು ಏನು ನಡೀತು ಏನು ಅಂತ ನಾನು ನೋಡಿಲ್ಲ, ನಾನು ಇರ್ಬೋದು ಅಂತ ಅಂದಿದ್ದಷ್ಟೇ. ಸೊ ಅದು ಅಂದಾದಮೇಲೆ ಅವರು ಯಾವಾಗ ವಾಶ್ರೂಮ್ಗೆ ಹೋಗಿ ಹತ್ತರು ಏನೂ ಗೊತ್ತಿಲ್ಲ ನಮಗೆ. ಸುದೀಪ್ ಸರ್ ಹೇಳ್ದಾಗಲೇ ನಮಗೂ ಗೊತ್ತಾಗಿದ್ದು. ಆ್ಯಂಡ್ ತುಂಬ ಬೇಜಾರಾಯಿತು ನನಗೆ ಫಸ್ಟ್ ಆಫ್ ಆಲ್. ಬಟ್ ಆದ್ರೂ ಅವ್ರಿಗೆ ಆ ಎಮೋಷ್ನಲ್ನ ಆಚೆ ತರಬೇಕಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಸೊ ತಂದರು, ಅದು ಆಮೇಲೆ ಮತ್ತೆ ಸ್ಟ್ರಾಂಗ್ ಆದರು ಅವರು. ಬಟ್ ಹೇಳಿದಂತೂ ಡೆಫಿನೆಟ್ಲಿ ನಂಗೆ ತುಂಬ ಬೇಜಾರು ಅನಿಸಿದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ವಿನಯ್ ಅವ್ರನ್ನ ನಮ್ರತಾ ಶ್ಯಾಡೋ ಥರ ಫಾಲೋ ಮಾಡ್ತಾ ಇದ್ದಾರೆ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ? ಪ್ರೊಟೆಕ್ಟ್ ಅಂತ ಅನಿಸಿಲ್ಲ ನನಗೆ. ಬಟ್ ನಮ್ರತಾ ಅವರು ನಾನು ಹೋಗೋಕ್ಕಿಂತ ಮುಂಚೆ ನಾನು ನೋಡಿದ ಮಟ್ಟಿಗೆ ಅವರು ಬರೀ ಆ ಗುಂಪಲ್ಲೇ ಲೈಕ್ ಆಡ್ತಾ ಇದ್ದಿದ್ದು ಕಾಣಿಸ್ತು, ಇಂಡಿವಿಜುವಲ್ ಗೇಮ್ ಕಾಣಿಸ್ತಿರ್ಲಿಲ್ಲ ಅವ್ರದ್ದು. ಸೊ ಅದಕ್ಕೆ ನಾನು ಒಳಗೆ ಹೋದಾಗ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ದೆ, ನಾನು ತುಂಬ ವಿನಯ್ ಶ್ಯಾಡೋದಲ್ಲೇ ಕಾಣಿಸ್ತಾ ಇದ್ದೀರಾ ನೀವು, ಸೊ ಇಂಡಿವಿಜುವಲ್ ಗೇಮ್ ಆಡಿ ಅಂತ. ಆ್ಯಂಡ್ ತನಿಷಾ ಅವ್ರ ಹಾಸ್ಪಿಟ್ಲಿಗೆ ಹೋದಾಗ ತನಿಷಾ ಅವ್ರ ಜಾಗದಲ್ಲಿ ನಿಂತು ಕ್ಯಾಪ್ಟನ್ಸಿ ಗಂಟ ಬಂದು ಉತ್ತಮನೂ ತಗೊಂಡ್ರು, ಇಂಡಿವಿಜುವಲ್ ಆಗಿ ಆಡಿದ್ದು. ಅದು ವಿನಯ್ ಅವ್ರನ್ನ ಬಿಟ್ಟು ಬೇರೆ ಗ್ರೂಪ್ಗೆ ಸೇರಿ ಇಂಡಿವಿಜುವಲ್ ಆಗಿ ಆಡಿದ್ದವರು. ಸೊ ಐ ಗೆಸ್ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು
ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.